ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಅವ್ರಿಗೆ ಕುಮಾರಣ್ಣ ಬಿಟ್ಟರೆ ಇಲ್ಲವೇ ಇಲ್ಲ. ಅವ್ರಿಗೆ ಇವತ್ತು ಕುಮಾರಣ್ಣ ಯಾರು ಎದುರಿಸೋಕ್ಕಾಗಲ್ಲ, ನಾನೇನು ಅಲ್ಲಿಂದ ರಾಜೀನಾಮೆ ಬಿಸಾಕ್ಬಿಟ್ಟು ಅಂತ ಅವ್ರದೇ ಪಕ್ಷದಲ್ಲಿ ಕರೀತಾ ಅವ್ರೇನು ಬಿಜೆಪಿಲಿ ಯಾರು ಗಂಡಸರಿಲ್ಲ ಅಂತ ಆಯ್ತಲ್ಲ. ಬಿಜೆಪಿ ಇವತ್ತು ವಿಜಯೇಂದ್ರ ಅವರು ನಾನಿದ್ದೀನಿ ಹೋರಾಟ ಮಾಡ್ತೀವಿ ಅಂತ ಸಾಲು ಒಬ್ಬರು ಹೊರಟ್ರೆ ಸಿ ಟಿ ರವಿ ಅವರು ಇರ್ಬೋದು, ನಾರಾಯಣ ಸ್ವಾಮಿ ಅವರು ಇರ್ಬೋದು, ನಮ್ಮ ಸುನೀಲ್ ಕುಮಾರ್ ಇರ್ಬೋದು, ಒಂದು ಬಸವರಾಜ್ ಯತ್ನಾಳ್ ಅವರು, ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಒಂದು ಹಿಮ್ಮೇಳ ಆಡ್ತಾರೆ ಆ ಕಡೆಯಿಂದ. ಇದೆಲ್ಲ ನಡೀತಾ ಇದೆ. ಆದ್ದರಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಡಿ ಕೆ ಶಿವಕುಮಾರ್ ಅವರಿಗೆ ಜನ ಆಶೀರ್ವಾದ. ಆಮೇಲೆ ಬಿ ಜೆ ಪಿಯವ್ರಿಗೆ ಏನು ಭಯ ಬಂದ್ಬಿಟ್ಟಿದೆ ಅಂದರೆ, ಬಿ ಜೆ ಪಿಯವ್ರು ಯಾರು ದೇವ್ರ ದರ್ಶನ ಮಾಡಿ ಒಳ್ಳೆ ಶಬ್ದ ಮಾಡೋದಿಲ್ಲ. ಅವ್ರು ಬರೀ ಹಿಂದುತ್ವ ಹೇಳ್ಕೊಂಡು ರಾಜಕೀಯ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರ ಹಿಂದುತ್ವ ನೋಡಿಬಿಟ್ರೆ ಭಯ ಬಂದ್ಬಿಟ್ಟಿರ್ಬೇಕು ಬಿ ಜೆ ಪಿಯವ್ರಿಗೆ, ಏನು ನಮ್ಮ ಬುಡ್ಡನ ಡಿ ಕೆ ಶಿವಕುಮಾರ್ ಅಂತ. ಅದಕ್ಕೋಸ್ಕರ ಕುಮಾರಸ್ವಾಮಿ ಅವ್ರು ಬಾಯಿ ಬಿಟ್ಟು ಸಾಕಿ ಅವ್ರ ಹಿಂದೆ ಕಚ್ಕೊಂಡ್ಬಿಡ್ತಾರೆ ಎಲ್ಲರೂ. ಅದರಿಂದ ಇದೆಲ್ಲ ಆಗಬಾರ್ದು. ನಾವು ಸಹಿತ ಅಂದರೆ ನನ್ನ ಒಂದು ಸಭೆಗೂ ಬಂದು ಡಿ ಕೆ ಶಿವಕುಮಾರ್ ಅವರು ಮನಸ್ಸು ಬಿಚ್ಚಿ ಏನೇನು ನಡೀತು, ಏನಾಯಿತು, ನನಗೆ ಅವರಿಗೆ ನಮ್ಮ ಸಂಬಂಧ ಹೇಗಿದೆ ಅಂತ ರಾಜ್ಯದ ಆಗಬೇಕು ಅಂತೇಳಿ ನಾನು ಇಲ್ಲಿ ಮಾಧ್ಯಮದಲ್ಲಿ ಒಂದು ಸಾರಿ ನಾನು ಹೇಳಿದ್ದೆ. 2.5 ವರ್ಷ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು, ಸಿದ್ದರಾಮಯ್ಯನವರು ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ಆಗಬೇಕು ಅಂತೇಳಿ ಏನು ನನ್ನ ನಿಮಗೆ ಗೊತ್ತಿರ್ತಕ್ಕಂಥದ್ದು, ಈ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ. ಆದರೂ ಸಹಿತ ಇವತ್ತು ಸಿದ್ದರಾಮಯ್ಯನವರು ಅವರ ಮಾತಿಗೆ ತಕ್ಕಂತೆ ಗೌರವಿತವಾಗಿ ಸಿದ್ದರಾಮಯ್ಯನವ್ರಿಗೆ ಎಷ್ಟು ಎತ್ತರ ಇತ್ತು, ಅವ್ರು ಭಾಳ ದೊಡ್ಡ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ನಾಯಕ. ಅವ್ರು ಈ ನಡವಳಿಕೆಯಿಂದ ಇನ್ನೂ 10 ಪಟ್ಟು ಮೇಲು ಕೊಟ್ಟವರು ಇಡೀ ರಾಜ್ಯದಲ್ಲಿ ರಾಷ್ಟ್ರಪತಿ ಸಿದ್ದರಾಮಯ್ಯನವ್ರು ನಡ್ಕೊಂಡಂತ ಎಲ್ರಿಗೂ ಸಹಿತ ತಲೆ ತಗ್ಸಂಗೆ ಆಗಬೇಕು. ಯಾರ್ಯಾರು ಏನೋ ಕಿತ್ತಾಡಿ ಹೊಡೆದಾಡ್ಬಿಡ್ತಾರೆ ಅಂತೇಳಿ ಭಾಳ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ರು ವಿರೋಧ ಪಕ್ಷದವರು, ಅವೆಲ್ಲ ಮಣ್ಣು ಮುಚ್ಚಿದ್ರು. ಇವತ್ತು ಮುಖ್ಯಮಂತ್ರಿಗಳಾಗಿ 1 ತಿಂಗಳಾಗಿದೆ, 1 ತಿಂಗಳ ಮೇಲೆ 3 ದಿವಸ ಅಂತ ಕಾಣುತ್ತೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.